ವೆಲ್ಕಮ್ ಬ್ಯಾಕ್. ನೆರೆಯಿಂದ ಮೊದಲೇ ತತ್ತರಿಸಿದವರಿಗೆ ಸರ್ಕಾರ ಇನ್ನೊಂದು ಬರೆ ಎಳಿತಾ ಇದೆ. ಒಂದು ಕಡೆ ನೆರೆಯ ಸಂಕಷ್ಟ, ಅದರಿಂದ ಆಲ್ರೆಡಿ ಜನ ಸಾಕಷ್ಟು ಕಷ್ಟದಲ್ಲಿದ್ದಾರೆ. ಅದ್ರ ಮೇಲಿಂದ ಮತ್ತೊಂದು ಬರೆ, ಬಾಕಿ ಕೊಟ್ಟಿಲ್ಲ. ರಾಜ್ಯದ ಹಾಲು ಉತ್ಪಾದಕರಿಗೆ ಕೊಡಬೇಕಾಗಿದ್ದಂತಹ ಬಾಕಿಯನ್ನ ಇನ್ನೂ ಕೂಡ ಕೊಟ್ಟಿಲ್ಲ. ಸಾಕಷ್ಟು ದೊಡ್ಡ ಪ್ರಮಾಣದ ಮೊತ್ತ ಇದೆ. ರಾಜ್ಯ ಸರ್ಕಾರ 550 ಕೋಟಿ ರೂಪಾಯಿಗಳನ್ನ ಬಾಕಿ ಉಳಿಸಿಕೊಂಡಿದೆ. ಕಳೆದ 5 ತಿಂಗಳಿಂದ ಪ್ರೋತ್ಸಾಹ ಧನವನ್ನು ಕೂಡ ಕೊಟ್ಟಿಲ್ಲ. ಪ್ರತಿ ಲೀಟರ್ ಹಾಲಿಗೆ 5 ರೂಪಾಯಿ ಪ್ರೋತ್ಸಾಹ ಧನ ಕೊಡಬೇಕಾಗತ್ತೆ. ಆದ್ರೆ ಕಳೆದ 5 ತಿಂಗಳಿಂದ ಪ್ರೋತ್ಸಾಹ ಧನವನ್ನು ಕೂಡ ಕೊಟ್ಟಿಲ್ಲ. ಪ್ರತಿ ತಿಂಗಳಿಗೆ 8,70,000 ರೈತರಿಗೆ ಪ್ರೋತ್ಸಾಹ ಧನ ಕೊಡಬೇಕಾಗುತ್ತೆ. ಸರಾಸರಿ ಒಟ್ಟು 105 ಕೋಟಿ ರೂಪಾಯಿ ಪ್ರೋತ್ಸಾಹ ಧನ ಕೊಡಬೇಕಾಗುತ್ತೆ. ಆದ್ರೆ ಕಳೆದ 5 ತಿಂಗಳಿಂದನೂ ಕೂಡ ಪ್ರೋತ್ಸಾಹ ಧನ ಕೊಟ್ಟೇ ಇಲ್ಲ. ಬಾಕಿ ಹಣ ಕೊಡಿ ಅಂತ ಇದೀಗ ರೈತ ಸಂಘ ಆಗ್ರಹ ಮಾಡ್ತಾ ಇದೆ. ಬಾಕಿ ಹಣ ನೀಡದೇ ಇದ್ರೆ ತೀವ್ರ ಹೋರಾಟ ಮಾಡ್ತೀವಿ ಅಂತ. ಅರೆ, ರೈತರು ಸಂತ್ರಸ್ತರು ಅಂದ್ರೆ ಪ್ರತಿಯೊಂದನ್ನು ಕೂಡ ಹೋರಾಟ ಮಾಡೇ ಪಡ್ಕೋಬೇಕಾ ಅನ್ನೋ ಪರಿಸ್ಥಿತಿ ಇದೆ. ಸೊ ರೈತ ಸಂಘ ಎಚ್ಚರಿಕೆ ನೀಡಿದೆ. ಬಾಕಿ ನೀಡದೇ ಇರೋದಕ್ಕೆ ಬೇರೆ ಕಾರಣ ಕೊಡ್ತಾ ಇದೆ ಕೆಎಂಎಫ್. ಇನ್ನೊಂದು ತಿಂಗಳಲ್ಲಿ ಬಾಕಿ ಹಣ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಾಕಿ ವಿಳಂಬಕ್ಕೆ ಕ್ಷೀರಸಿರಿ ಸಾಫ್ಟ್ವೇರ್ ಕಾರಣ ಅಂತ ಹೇಳ್ತಾ ಇದ್ದಾರೆ. ಹಾಲು ಉತ್ಪಾದಕ ದಾಖಲು ಪೂರ್ಣಗೊಂಡ್ರಷ್ಟೇ ಬಾಕಿ ಕೊಡಕ್ ಸಾಧ್ಯ ಆಗುತ್ತೆ ಅನ್ನೋದು ಕೆಎಂಎಫ್ ವಾದ. ಕರ್ನಾಟಕ ರಾಜ್ಯದಲ್ಲಿ 8,70,000 ಜನ ರೈತರು ಗ್ರಾಮೀಣ ಪ್ರದೇಶದಲ್ಲಿ ಹಾಲು ಕರೆದು ಪ್ರತಿದಿನ 79 ಲಕ್ಷ ಲೀಟ್ರು ಹಾಲನ್ನು ಸಪ್ಲೈ ಮಾಡ್ತಿದ್ದಾರೆ ಕರ್ನಾಟಕ ರಾಜ್ಯಕ್ಕೆ. ಅಂದರೆ ಆಲೋಚನೆ ಮಾಡಬೇಕು, 14 ಯೂನಿಟಿಂದ ಅದನ್ನು ಮಾಡ್ತಾ ಇರೋದು. 5 ರೂಪಾಯಿ ಇನ್ಸೆಂಟಿವ್ ಪ್ರೋತ್ಸಾಹಧನ, 1 ಲೀಟ್ರಿಗೆ 5 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಅದರ ಲೆಕ್ಕನೇ ಇವತ್ತು 550 ಕೋಟಿಗೂ ಹೆಚ್ಚಾಗಿದೆ. ಏಪ್ರಿಲಿಂದ ಇವತ್ತು ಬಾಕಿ ಉಳಿಸಿದ್ದಾರೆ. ಏಪ್ರಿಲಿಂದ ಆಗಸ್ಟಿಂದ ಇವತ್ತು ಕೂಡ ಬಟವಾಡೆ ಆಗಿಲ್ಲ. ಇಂಥ ಸಂದರ್ಭದಲ್ಲಿ ಸುಮಾರು ಒಂದು 500 ಕೋಟಿ ರೂಪಾಯಿಯಷ್ಟು ಹಣ ಏನಿದೆ ಅದನ್ನು ನಾವು ರೈತರಿಗೆ ಕೂಡಲೇ ಪಾವತಿ ಮಾಡ್ತೀವಿ. ಮೇಲಾಗಿ ತಮ್ಮ ಮಾಹಿತಿಗೆ ಏನು ಅಂತಂದರೆ, ಈ ಸಂಪೂರ್ಣವಾದಂಥ ಹಣ ಸರ್ಕಾರದಲ್ಲಿ ಇದೆ ಮತ್ತು ಅದು ಬಜೆಟಲ್ಲೂ ಕೂಡ ಅದು ಡೈವರ್ಟ್ ಆಗಿಲ್ಲ ಮತ್ತು ಅದು ಸರ್ಕಾರದಲ್ಲಿ ಖಜಾನೆಯಲ್ಲಿದೆ ಹಣ. ಈಗ ಏಪ್ರಿಲ್ ಈ ವಾರದ ಕೊನೆಯೊಳಗಡೆ ಹಣ ಪಾವತಿಯಾಗುತ್ತೆ. ಇನ್ನು ಉಳಿದಂತೆ 4 ತಿಂಗಳ ಹಣ ಏನಿದೆ ಕನಿಷ್ಠ ಪಕ್ಷ ಇನ್ನು 30. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಶ್ಯಾಮ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ಯಾಮ್, ರೈತರಿಗೆ ಆಲ್ರೆಡಿ ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಇದು ಹೊಟ್ಟೆ ಮೇಲೆ ಹೊಡೆದಾಗಲ್ವಾ? ಯಾತಕ್ಕೆ ಇನ್ನೂ ಕೂಡ ಬಾಕಿ ಇಷ್ಟೊಂದು ಉಳಿಸ್ಕೊಂಡಿದೆ ಕೆಎಂಎಫ್? ಪ್ರತಿದಿನ ಒಂದು 8,70,000 ಜನ ರೈತರು ಈ ಒಂದು ಏನು ಪ್ರತಿದಿನ ಒಂದು 14 ಹಾಲು ಒಕ್ಕೂಟಗಳು ಏನು ಕೆಎಂಎಫ್ ಇದೆ ಅದಕ್ಕೆ 79 ಲಕ್ಷ ಲೀಟರ್ನ ಪ್ರತಿದಿನ ಹಾಲನ್ನ ಮಾರಾಟ ಮಾಡ್ತಾರೆ. ಏಪ್ರಿಲ್ ತಿಂಗಳಿಂದ ಇಲ್ಲಿ ತನಕ ಆಗಸ್ಟ್ ತನಕ ಏನು 5 ತಿಂಗಳಾಯ್ತು, ಇಲ್ಲಿವರೆಗೂ ಕೂಡ ಅವ್ರಿಗೆ ಪ್ರೋತ್ಸಾಹಧನ ಕೊಟ್ಟಿಲ್ಲ. ಪ್ರತಿ ತಿಂಗಳು 105ರಿಂದ 110 ಕೋಟಿ ರೂಪಾಯಿ ಅಷ್ಟು ಪ್ರೋತ್ಸಾಹಧನ ಸರ್ಕಾರದಿಂದ ಇವ್ರಿಗೆ ರೈತರಿಗೆ ಕೊಡ್ಬೇಕಾಗತ್ತೆ. ಆದ್ರೆ ಈ ಸತಿ ಡಿಲೇ ಆಗಿದೆ. ಒಂದ್ ಕಡೆ ಬರ, ಇನ್ನೊಂದ್ ಕಡೆ ನೆರೆ. ಈ ಒಂದು ಕಾರಣಕ್ಕೋಸ್ಕರ ಸಾಕಷ್ಟು ಬೆಳೆ ನಷ್ಟ ಆಗಿ ರೈತರು ಪರದಾಡ್ತಾ ಇದ್ದಾರೆ. ಜನರು ಕೂಡ ಸಂಕಷ್ಟದಲ್ಲಿದ್ದಾರೆ. ರೈತರು ಇಂಥ ಒಂದು ಹೊತ್ತಲ್ಲೂ ಕೂಡ ಒಂದು ಹಾಲನ್ನ ಪೂರೈಕೆ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಅವರಿಗೆ ಪ್ರೋತ್ಸಾಹಧನ ಕೊಟ್ಟಿಲ್ಲ. 550 ಕೋಟಿ ರೂಪಾಯಿ ಹಣ ಇನ್ನು ಬಾಕಿ ಉಳ್ಕೊಂಡಿದೆ. ಕೂಡಲೇ ಈ ಒಂದು ಹಣನ ಕೊಟ್ಟದೇ ಹೋಯಿತು ಅಂತಂದ್ರೆ ರಾಜ್ಯವ್ಯಾಪಿ ಒಂದು ಹೋರಾಟ ಮಾಡ್ತೀವಿ ಅಂತ ರಾಜ್ಯ ರೈತ ಸಂಘ ಕೂಡ ಒಂದು ಎಚ್ಚರಿಕೆಯನ್ನ ನೀಡಿದೆ. ಆದ್ರೆ ಇವರು ಇನ್ನು ಏಪ್ರಿಲ್ ತಿಂಗಳ ಒಂದು ಹಣವನ್ನ ಇನ್ನು 1 ವಾರದೊಳಗೆ ಕೊಡ್ತೀವಿ, ಇನ್ನು 30 ದಿವಸ ಒಳಗಾಗಿ ಬಾಕಿ ಹಣನ ಕೊಡ್ತೀವಿ ಅಂತ ಕೆಎಂಎಫ್ ಈಗಾಗಲೇ ಹೇಳಿದೆ. ಸಿರಿ ಒಂದು ಸಾಫ್ಟ್ವೇರ್ ಇದರಿಂದ ಅಪ್ಡೇಟ್ ಮಾಡ್ತಾ ಇದ್ರು ದತ್ತಾಂಶ, ಹಾಗಾಗಿ ತಡ ಆಗಿದೆ ಅನ್ನೋ ಒಂದು ಸಮಜಾಯಿಷನ್ ಕೂಡ ಕೆಎಂಎಫ್ ನೀಡುತ್ತಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಶ್ಯಾಮ್ ಡೀಟೇಲ್ಸ್.